ಸಿರಿ ಫೋಟೋ ಶೂಟ್ ಮಾಡ್ಸೋಣ ಅಂತ. ಹುಬ್ಳಿ ಹುಡುಗಿ ಹಿಂದೆ ತಿರ್ಕೊ. ಹುಬ್ಬಳ್ಳಿಯ ನೋಡಿದ್ರೆ ಇದು ಕಾಲು ಹಾಕೋದು ಏನದು ಇಷ್ಟ ಆಯ್ತು. ಇನ್ನು ಹಿಂದೆ ಒಂದು ಹಾಕ್ಬೇಕಲ್ಲ. ನೋಡಿ ಎಲ್ಲ ವಿಡಿಯೋ ಮತ್ತು ಫೋಟೋಶೂಟ್ ನೋಡಿ ಆತತೆ. ಎಷ್ಟು ಕ್ಯೂಟಾಗಿ ಎಷ್ಟು ಚೆನ್ನಾಗೈತೆ ಟೆಂಪಲ್. ಕ್ಯಾಂಡಿಡ್ ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದೀಪಾ ಕಿರಣ್ಸ್ ಚಾನಲ್. ಸೊ ಇವತ್ತು ಬೆಳಿಗ್ಗೆ ಎದ್ದು ಫೋಟೋಶೂಟ್ ಮಾಡ್ಸೋಕ್ಕಿದೆ ಸಿರಿದು 8th ಮಂತದು. ಸ್ವಲ್ಪ ಟ್ರೆಡಿಷ್ನಲಾಗಿ ಟೆಂಪಲ್ಗೆ ಹೋಗಿ ಮಾಡ್ಸೋಣ ಅಂದ್ಕೊಂಡಿದ್ವಿ. ಹಾಗೆ ಸಿದ್ಧಾರೂಢ ಮಠಕ್ಕೆ ಹೋಗೋಣ ಅಂದ್ಕೊಂಡಿದ್ವಿ. ಸೊ ಬೆಳಿಗ್ಗೆ ಬೇಗ ಎದ್ದು ನಾಷ್ಟಕ್ಕೆ ಉಪ್ಪಿಟ್ಟು ಮಾಡಿದ್ರು, ಉಪ್ಪಿಟ್ಟೆಲ್ಲ ತಿನ್ಕೊಂಡ್ವಿ. ಜಸ್ಟ್ ರೆಡಿ ಆದ್ವಿ. ಆ್ಯಕ್ಚುಲಿ ಇಲ್ಲಿ ಸಿದ್ಧಾರೂಢ ಮಠಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ನಾನು ಸ್ಟಾರ್ಟಿಂಗಲ್ಲಿ ನೋಡಿದ್ದು, ಅದಾದಮೇಲೆ ನೋಡಿಲ್ಲ. ಸೊ ಇಲ್ಲಿ ಟೆರೆಸ್ ಮೇಲೇ ಎಲ್ಲ ಡೆಕೋರ್ ಮಾಡಿಸೋದು, ಇಲ್ಲೇ ಫಂಕ್ಷನ್ ಸೀಮಂತ ಮಾಡೋದು. ಸೊ ಎಲ್ಲ ತೊಗೊಂಬಂದು ಹಾಕಿದ್ದಾರೆ ಇಲ್ಲೆಲ್ಲ. ಎಲ್ಲ ಬೆಳಿಗ್ಗೆನೇ ತಂದು ಹಾಕಿದ್ದಾರೆ. ಮೋಸ್ಟ್ಲಿ ಇಲ್ಲೇ ಎಲ್ಲ ಅರೇಂಜ್ ಮಾಡ್ತಾರೆ ಅನಿಸುತ್ತೆ. ಟೆರೆಸ್ ಮೇಲೇ ದೊಡ್ಡದಿದೆ. ಈ ಕಡೆ ಒಂದು ಸೈಡಲ್ಲೇ ಊಟದ್ದು ಎಲ್ಲ ಮಾಡಿ ಸೊ ಇಲ್ಲೇ ಅಂದ್ಕೊಂಡಿರೋದು. ಇವತ್ತು ಬಂದ್ಬಿಟ್ಟು ಮಾಡ್ತಾರೆ. ಅಷ್ಟೊತ್ತಿಗೆ ಮುಂಚೆ ಹೋಗಿ ಬರಬೇಕು ದೇವಸ್ಥಾನಕ್ಕೆ. ಆ್ಯಕ್ಚುಲಿ ಸಿರಿದು ಫೋಟೋಶೂಟ್ ಬೇರೆ ಇದೆ ಮಾಡ್ಸೋಕ್ಕೆ ಇವತ್ತು. ಇಲ್ಲಿ ಸಿರಿ ಫೋಟೋಶೂಟ್ ಮಾಡ್ಸೋಣ ಅಂತ ಅತ್ತೆದು 2 ಸ್ಯಾರಿ, ಇಲ್ಕಲ್ ಸ್ಯಾರಿ, ಹುಬ್ಳಿದು ಸ್ಟೈಲ್. ಸೊ ಇವೆರಡಿದೆ, ಯಾವುದಂತ ಚೂಸ್ ಮಾಡಬೇಕು. ಒಂದು ಟಾಪ್ ಇದೆ, ಆಮೇಲೆ ಸರ ಮಸ್ತ್ ಇದೆ ನೋಡು. ಕಲೆಕ್ಷನ್ಸ್ ಎಲ್ಲ ಆಗ್ತಿದಲ್ಲ, ಇಲ್ಲ ಟ್ರೆಡಿಷನಲ್. ನನಗೆ ಎರಡಿದಾವೆ. ಇದೊಂದಿದೆ. ಮತ್ತು ಕಾಸಿನ ಸರ ನೋಡಿ ಎಷ್ಟು ಚೆನ್ನಾಗಿದೆ. ಇದು ಕಾಸಿನ ಸರ. ಇಲ್ಕಲ್ ಸ್ಯಾರಿ ಹಾಕ್ಕೊಂಡು ಅವೆಲ್ಲ ಹಾಕೊಂಡ್ರೆ ಮಸ್ತ್ ಇರ್ತಾವೆ. ಅದು ಕೈಗೆ ಹಾಕೊಳ್ಳೋದು ಒಂದು ಬರ್ತೈತಲ್ಲ ಅದು. ಇದು ಬಳೆಗಳು. ಇದು ಜೊತೆಗೆ ಹಿಂದೆ ಇಟ್ಕೊಳಕ್ಕೆ ಥರ ತುರು ಹಾಕ್ಕೊಂಡಿರ್ತೀವಲ್ಲ. ಸೊ ಇವಾಗ ನಾವು ಸಿದ್ಧಾರೂಢ ಮಠಕ್ಕೆ ಹೋಗೋದೈತೆ. ಹೋಗಿ ಬಂದಮೇಲೆ ಸಿರೀಸ್ ಫೋಟೋಶೂಟ್ ಇದೆ. ಇವೆರಡರಲ್ಲಿ ಒಂದು ಹಾಕ್ಕೊಂಡು ದೇವಸ್ಥಾನ ಇದೆ ಅಂತಲ್ಲಿ. ಸೊ ಅಲ್ಲಿಗೆ ಹೋಗಿ ಫೋಟೋಶೂಟ್ ಮಾಡೋದಿದೆ. ನೋಡೋಣ ಇವತ್ತಿನ ದಿನ ಹೇಗೆ ಹೋಗುತ್ತೆ ಅಂತ. ಎಸ್, ಯಾನಾಗೆ ಸ್ವಲ್ಪ ನಿದ್ದೆ ಬಂದುಬಿಟ್ಟಿತ್ತು. ಬೆಳಿಗ್ಗೆ ಸ್ವಲ್ಪ ಬೇಗನೆ ಎದ್ದಿದ್ಲಲ್ಲ, ಸರಿ ಹಾಗೆ ಕಾರಲ್ಲಿ ಮಲ್ಕೊತಾಳೆ ಅಂದ್ಕೊಂಡ್ವಿ. ಬಟ್ ಮಲ್ಕೊಂಡೇ ಇಲ್ಲ. ಇನ್ನೇನು ಹತ್ರ ಬಂದಾಗ ಅವಾಗ ಲಾಸ್ಟಲ್ಲಿ ಇಳ್ದಿದ ತಕ್ಷಣ ಮಲ್ಕೊಂಡ್ಲು. ನಾನು, ಅಮ್ಮ, ಅತ್ತೆ, ಕಿರಣ್, ಮಂಜು, ಯಾನ ಇಷ್ಟೇ ಹೋಗಿದ್ದು. ಅತ್ತೆ ಕೂಡ ನೋಡಿರಲಿಲ್ಲ ಹೋಗೋಣ ಅಂತಿದ್ರಲ್ಲ. ಸೊ ಹಾಗಾಗಿ ಬಂದ್ವಿ. ಸೊ ಅವ್ರು ಯಾರೂ ಬಂದಿಲ್ಲ, ಹುಬ್ಳಿಲೇ ಇರ್ತಾರಲ್ಲ. ಅದು ಕೂಡ ಸಿರಿಗೂ ಟಯರ್ಡ್ ಆಗುತ್ತೆ ಮತ್ತು ರೆಡಿ ಆಗಬೇಕಲ್ವಾ ಫೋಟೋಶೂಟ್ಗೆ ಅಂತ. ಅವ್ರು ಯಾರೂ ಬರಲಿಲ್ಲ. ನಾವು ಇಷ್ಟೇ ಜನ ಇಲ್ಲಿ ಬಂದಿದ್ದು. ಎಷ್ಟು ದೀಪ ಬೆಳಗಿದಾರೆ ಅನ್ಸುತ್ತೆ ಅದೆಲ್ಲ. ಇದರಲ್ಲೆಲ್ಲ ಬಿಲ್ಪತ್ರೆ ಇಲ್ಲಿದಾವೆ ನೋಡಿ. ಬಿಲ್ಪತ್ರೆ ಯಾಕಂದ್ರೆ ಸಿಗಲ್ಲ. ಏನಿವು ಬೋಟ್ ಅದಕ್ಕೆ ಇರೋದು. ಇಲ್ಲಿ ಕೂಡ ಅಷ್ಟೇ ಸಿದ್ಧಾರೂಢ ಮಠದಲ್ಲಿ ವಿವರ್ ನೋಡಿ ಮಾತಾಡ್ಸಿದ್ರು. ಅವ್ರು ಮಾತಾಡ್ಸಿದ್ದು ಕೂಡ ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್. ಸೊ ಇನ್ನು ದರ್ಶನ ಎಲ್ಲ ಆಯಿತು. ಆ್ಯಕ್ಚುಲಿ ಎಲ್ಲ ಕ್ಲೀನ್ ನೀರೆಲ್ಲ ಹಾಕಿ ತೊಳಿತಾ ಇದ್ರು ಅನ್ಸುತ್ತೆ. ಸೊ ಹಾಗಾಗಿ ಎಲ್ಲ ಕಡೆ ಬಿಟ್ಟಿಲ್ಲ. ಇಲ್ಲಿ 15 ವರ್ಷ ಹಿಂದೆ ಏನೋ ನಾನು ಬಂದಿದ್ದೆ. 13 to 14 years ಬ್ಯಾಕ್ ನಾನು ಅವಾಗ ಇಲ್ಲಿ ಬಂದಾಗ ಅಲ್ಲಿ ನೀರೆಲ್ಲ ಇತ್ತಲ್ಲ, ಅಲ್ಲಿ ಮಂಡಕ್ಕಿ ಎಲ್ಲ ಹಾಕಿ ಕಡಲೆಪುರಿ ಎಲ್ಲ ತಿನ್ನಿಸ್ತಾ ಇದ್ವಿ. ಆ ಥರ ಎಲ್ಲ ಇತ್ತು. ಬಟ್ ಇವಾಗ ಫುಲ್ ಚೇಂಜ್ ಆಗಿಬಿಟ್ಟಿದೆ. ನಾನು ತುಂಬಾ ದಿನ ಆಗಿತ್ತು ಈ ಕಡೆ ಬಂದ್ಬಿಟ್ಟು ಈ ಪ್ಲೇಸ್ಗೆ. ಸರಿ ಅಂತ ಬಂದ್ವಿ. ಹಾಗೆ ಹೋಗ್ಬೇಕಾದ್ರೆ ರಿಟರ್ನಲ್ಲಿ ಕಂಬ್ಳಿ ಮಾರ್ತಾ ಇದ್ರಲ್ಲ, ಸರಿ ನೋಡೋಣ ಅಂತ ಹೇಳಿದ್ರು ಅಮ್ಮ. ಇನ್ನು ಮಂಜು ಮದುವೆಗೆ ಎಲ್ಲ ಬೇಕಾಗುತ್ತಲ್ವ, ಕುಣಿಸ್ಬಿಟ್ಟು ಚೆನ್ನಾಗಿದೆ ಟ್ರೆಡಿಷ್ನಲ್ ಆಗಿ ಅದು ಹಾಕ್ಬಿಟ್ಟು ಅಕ್ಕಿ ಎಲ್ಲ ಹಾಕಿ ಮಾಡ್ತಾರಲ್ವ. ಮನೇಲಿ ಇರಲಿಲ್ಲ, ಸರ್ ಚೆನ್ನಾಗಿದೆ ತೊಗೊಳ್ಳೋಣ ಅಂತ ಇದ್ರು. ಇನ್ನೇನು ನೋಡೋಣ ಮಂಜು ಮದುವೆಗೆ ಯೂಸ್ ಆಗುತ್ತೆ ಅಂತ ಅದು ಕೂಡ ಒಂದಷ್ಟು ತೊಗೊಂಡ್ವಿ. ಇನ್ನು ಈಯನ ಗೊತ್ತೇ ಇದೆ ಅಲ್ವಾ, ಅಲ್ಲೆಲ್ಲ ಟಾಯ್ಸ್ ನೋಡಿಬಿಟ್ಲು. ಮಂಜು ಮಾಮನ ಕರ್ಕೊಂಡು ಹೋಗಿದ್ದಾಳೆ ಕೊಡ್ಸು ಅಂತ. ಸೊ ಎಷ್ಟು ಟಾಯ್ಸ್ ಇದ್ರು ಅಷ್ಟೇ ಅಲ್ವಾ, ಮಕ್ಕಳು ಮನೆ ತುಂಬ ಟಾಯ್ಸೇ ಆಗ್ಬಿಟ್ಟಿರುತ್ತೆ. ಮತ್ತೆ ಸ್ವಲ್ಪ ದಿನಕ್ಕೆ ಅದು ನೋಡೋದು ಇಲ್ಲ, ಅದು ಹಂಗೆ ಆಗ್ಬಿಡ್ತೀವಿ. ಇವಾಗ ನೋಡಿ ತೊಗೊಂಡಿದ್ದಾಳೆ, ಸ್ವಲ್ಪ ಹೊತ್ತಾದ್ಮೇಲೆ ನಾವೇ ಇಟ್ಕೊಂಡು ತಿರ್ಬೇಕು ಆ ಥರ. ಇನ್ನು ಅವ್ನಿಗೆ ಹಸ್ವಾಗುತ್ತಂತ ಬಾಕ್ಸಲ್ಲಿ ಕೂಡ ಉಪ್ಪಿಟ್ಟು ತೊಗೊಂಬಂದಿದ್ದೆ. ತಿನ್ಕೊಂಡು ರಿಟರ್ನ್ ಮನೆಗೆ ಹೋದ್ವಿ.
ನಮ್ಮ ಮನೆಗೆ ಬರೋಷ್ಟಿಗೆ ನನ್ನ ತಂಗಿ ಸೀರೆ ಈ ಸರನ ಹಾಕ್ಕೊಂಡಿದ್ಲು. ಎರಡರಲ್ಲಿ ಕನ್ಫ್ಯೂಷನ್ ಇತ್ತು. ಈ ಸಾರಿ ಚೆನ್ನಾಗಿ ಕಾಣಿಸ್ತಾ ಇತ್ತು, ಇದನ್ನೇ ವೇರ್ ಮಾಡ್ಕೊಂಡಿದ್ಲು. ಹಾಗೆ ಮೇಕಪ್ ಕೂಡ ಫೇಸ್ಗೆಲ್ಲ ಆಗಿದ್ಲು. ಜಸ್ಟ್ ಹೇರ್ ಸ್ಟೈಲ್ ಮತ್ತು ಜ್ಯುವೆಲ್ರೀಸ್ ಹಾಕಿದ್ರೆ ಆಯ್ತು. ಇನ್ನು ಊಟ ಮಾಡ್ಕೊಂಡು ಹೋಗ್ಬಿಡೋಣ ಅಂದ್ಕೊಂಡ್ವಿ ಟೆಂಪಲ್ಗೆ ಫೋಟೋಶೂಟ್ ಮಾಡಿಸೋದಕ್ಕೆ. ಆ ಸರ ಸ್ವಲ್ಪ ಹಿಂದೆ ಚಿಕ್ಕದಾಗ್ತಾಯಿತ್ತು ಅಂದ್ಬಿಟ್ಟು ಅದಕ್ಕೆ ದಾರ ಹಾಕೋಣ ಅಂತ ಅಂದ್ಕೊಂಡ್ವಿ. ಸೊ ಇನ್ನು ಅವಳಿಗೆ ಚೆನ್ನಾಗಿ ಕಾಣಿಸ್ತಾ ಇತ್ತು ಸ್ಯಾರಿ ಕೂಡ. ಹಾಗೆ ಅತ್ತೆ ಸ್ವಲ್ಪ ಹೇರ್ ಸ್ಟೈಲ್ ಎಲ್ಲ ಮಾಡಿದ್ರು. ನನಗೆ ಈ ಥರ ಟ್ರೆಡಿಷ್ನಲ್ ಆಗಿ ರೆಡಿ ಆಗೋಕ್ಕೆ ನಂಗೆ ತುಂಬ ಇಷ್ಟ. ನನಗೆ ಸ್ಯಾರಿ ಜ್ಯುವೆಲ್ರೀಸ್ ಎಲ್ಲ ತುಂಬ ಚೆನ್ನಾಗಿತ್ತು. ಟ್ರೆಡಿಷ್ನಲ್ ಆಗಿ ತುಂಬ ಚೆನ್ನಾಗಿ ಕೂಡ ಕಾಣ್ತಾ ಇತ್ತು. ಅದೇ ಅಂತಿದೆ, ಹುಬ್ಳಿ ಹುಡುಗಿ ಇವಾಗ ಹುಬ್ಳಿ ಕಡೆ ಅಲ್ವಾ, ಸೊ ಈ ಥರ ಆಗ್ಬಿಟ್ಟು ಇಲ್ಲಿ ಈ ಥರ ಸ್ಟೈಲಲ್ಲಿ ಫೋಟೋಶೂಟ್ ಮಾಡ್ತಿಲ್ಲ ಅಂದರೆ ಹೆಂಗೆ ಅಂತ ಅಂದಾಕ್ಷಣ ಸರಿ ಆ ಸಿರಿ ಕೂಡ ಒಂದಷ್ಟು ವೀಡಿಯೋಸ್ ಎಲ್ಲ ಸೇವ್ ಮಾಡಿಟ್ಟಿದ್ಲು. ಅಲ್ಲಿ ಇದಿಷ್ಟು ಲೊಕೇಶನ್ ಎಲ್ಲ ಚೆನ್ನಾಗಿ ಕೂಡ ಇತ್ತು. ಸರಿ ಅಂದ್ಬಿಟ್ಟು ಬೇಗ ರೆಡಿಯಾಗಿ ಊಟ ಮುಗಿಸ್ಕೊಂಡು ಫೋಟೋಶೂಟಿಗೆ ಹೋಗ್ತಾ ಇದ್ವಿ. ಹಾಯ್, ಒಂದು ಪೋಸ್ ಕೊಡು. ಅಲ್ಲಿಂದರೆ ಒಂದು ಪೋಸ್ ಕೊಡು. ಹಾಂ, ಹೊಳ್ಳು ಒಂದು ರೌಂಡ್ ತಿರುಗು. ತೋರಿಸ್ ಡ್ರೆಸ್ ಹಿಂಗೆ ಮಾಡಿ ಡ್ರೆಸ್ ಕೈ ಹಿಡ್ಕೊಂಡು ಹಿಂಗೆ ಜಗ್ಗ ಈ ಕಡೆ ಸೈಡ್ ಹಿಡ್ಕೋಬೇಕು. ಇಲ್ಲಿಂದ ಹಿಂಗೆ ಹಿಡ್ಕೊಂಡು ಹಿಂಗೆ ಮಾಡಿ. ಯಾಸ್, ಅದು ಹಂಗೆ ಮಾಡ. ಆ ಕೈ ಹಾಂ, ಈಗ ತಿರುಗ. ಗುಡ್ ಗರ್. ಇನ್ನೊಮ್ಮೆ ಫಸ್ಟ್ಲೇ ಮಾಡಿ. ಈಗ ಕೈ ಬಿಡ ಫಸ್ಟ್ ನಿಂದರ. ಈಗ ಮಾಡ ಟೈಪ್ ಡ್ರೆಸ್. ಯಾಸ್, ನೆಕ್ಸ್ಟ್ ಬಾ ಒಳ ಹೋಗೋಣ ಬಾ. ಇಲ್ಲಿ ಯಾರು ಕುಂತಿದ್ದೀವ್ರ? ಇವ್ರು ಕುಂತಿದ್ಯಾರ ಹೇಳಿ ಮೊದಲು. ಇಲ್ಲಿ ಇಲ್ಲಿ ಕುಂತಿದ್ಯಾರ? ಏನ ಯಾರವ್ರ? ಎಸ್. ಇಲ್ಲಿ ಮಲ್ಕೊಂಡಿರೋರು ಯಾರು ಒಳಗ? ಹೌದಾ, ಓಕೆ ಬಾ ಮತ್ತೆ ಒಳಗೆ ಹೋಗೋಣ ಬಾ. ಲೆಫ್ಟ್ ಇಲ್ಲೇ ಯಾರ್ಯಾರು ಅದಾರ ಹೇಳಿಲ್ಲೇ. ಅಲ್ಲಿ ಹೋಗಿ ಅವ್ರು ಮುಟ್ಟು ತೋರಿಸು ಯಾರ್ಯಾರು ಅಂತ ಹೇಳ. ಇಲ್ಲ, ಹಾಂ, ನನ್ನ ಕಡೆ ನೋಡು. ಅವ್ರನ್ನ ಬೇಡ, ಅವ್ರು ಕರಿಬೇಡ. ಯಾರು ಹೇಳವ್ರು ಯಾರ್ಯಾರು? ಅಲ್ಲಿ ಹೋಗಿ ಅಲ್ಲಿ ಕೇಳಿಲ್ಲ, ಅಲ್ಲಿ ಹೋಗಿ ತೋರಿಸ್ಬೇಕು ಇವ್ರು ಯಾರು ಅಂತ ತೋರಿಸ್. ಯಾರವ್ರ? ಅಲ್ಲಿ ಹಿಂದಿರೋರು ಯಾರ? ಯಾರವ್ರ? ಅವ್ರ ಬಾಜು ಇರೋರ? ಅವ್ರ ಹುಬ್ಳಿ ಅಜ್ಜಿ. ಹೋಗ ತೋರ್ಸೋಗಲ್ಲ. ಯಾರವ್ರ? ಇಲ್ಲಿ ಯಾರು ಇರೋರ? ಇವ್ರು ಯಾರ? ಹೋಗಲ್ಲ, ತೋರ್ಸೋಗಲ್ಲ. ಹಾ, ನಂಗೆ ತೋರ್ಸು. ಹಾ, ಅವ್ರ ಯಾರ? ಇಯಮ್ ಹೇಳಿ ಯಾರು? ಅಲ್ಲೇನಿಂದಾರ. ಹಾ, ಅವ್ರು ಯಾರು ಹೇಳ? ಗೌರಿ ಅಜ್ಜಿ. ಬಾ, ಹೈ ಫೈ. ಯಸ್, ಬಾಯ್ ಅನ್ನೋ ವಿಡಿಯೋಗ. ರೆಡಿ ಆಗಿದ್ದಾಳ, ಮಸ್ತ್ ಕಾಣ್ತದೆ. ಹುಬ್ಳಿ ಹುಡುಗಿ ಹಿಂದೆ ತಿರ್ಕೊ. ಹುಬ್ಬಳ್ಳಿಯ ಶಹರದಾಗ ಅದು ಯಾವ್ದು ಸಾಂಗ್ ಅದು ಮಸ್ತ್ ಐತೆ. ಆಕಾಶ್ ನೀವು ಮಾಡ್ಸೋಣ ಅಲ್ಲಿ ಹೋದ್ಮೇಲೆ ನಿನ್ನ ಮಾತು ಕೇಳ್ತಾರೆ. ಹೇಳ ನೋಡ್ರಿ, ಅತ್ತೆ ಮಾಡ್ಯಾರನೆಲ್ಲ ನೋಡ್ರಿ. ಅತ್ತೆ ಮಾಡಿದ್ದೀನಿ ಹುರುಳಿಕಾಳು, ಕತ್ಲ ಹುರುಳಿಕಾಳು, ಸಾಂಬಾರು, ಇದು ಅನ್ನ, ಇದು ಉದ್ರ ಬೇಳೆ ನೆನೆಸಿದಾರ, ಲಡ್ಡು ಮಾಡಿದ್ರು. ಲಡ್ಡು ಎಲ್ಲೈತೆ ಮಾಡಿದ್ದು? ಓಕೆ, ಲಡ್ಡು ಮಾಡಿದ್ದು. ಲಡ್ಡು ಮಾಡಿದ ಅತ್ತೆ ಮಾಡಿದ್ದು. ಮತ್ತೆ ಲೇಟ್ ಆಗಿಬಿಡುತ್ತೆ ಅಂದ್ಬಿಟ್ಟು ರೊಟ್ಟಿ ಎಲ್ಲ ರೆಡಿ ಇತ್ತಲ್ಲ ಊಟ. ಸೊ ಊಟ ಎಲ್ಲ ಮುಗಿಸ್ಕೊಂಡು ಅಲ್ಲಿದ್ದ ನಾವಿಷ್ಟು ಜನ ಫೋಟೋಶೂಟ್ಗೆ ಅಂತ ಹೊರ್ತಾ ಇದ್ವಿ. ಅಲ್ಲ
ಅಲ್ಲ ಇಲ್ಲಪ್ಪ ಪಪ್ಪ ಅಂತ ನೀನ್ ಹೆಂಗ್ ಹೇಳ್ತೀಯ ಹೇಳಿ ನೋಡೋಣ. ಮತ್ತೊಂದು ಹಿಂಗೆ ಮಾಡಿ ತಗೊಂಡ್ಬಿಡ್ತಾನ. ಎಷ್ಟು ಕ್ಯೂಟಾಗಿ ಎಷ್ಟು ಚೆನ್ನಾಗೈತೆ ಟೆಂಪಲ್. ಅಯ್ಯೋ ಅದೇನಕ್ಕೆ ಬಿಚ್ಚಿದೆ? ದೇವಸ್ಥಾನ ನೋಡ್ತಿದೆ. ಹೆಂಗೈತೆ ಕಿರಣ್ ಟೆಂಪಲ್? ಈ ಥರ ಇರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಏನು ಹೇಳಿದೆ? ಎಲ್ಲ ವಿಡಿಯೋಗ್ರಫಿ ವಿಡಿಯೋ ಮತ್ತು ಫೋಟೋಶೂಟ್ ನಡಿ ಆತತೆ. ಅಷ್ಟೇ ನೀರಿದಾವಲ್ಲ ಭಾಳ ನೀರು. ಕ್ಯಾಂಡಿಡ್ ಸೊ ಈ ಥರ ಟೆಂಪಲಲ್ಲಿ ಈ ಥರ ಒಂದು ಪಂಚೆ ಸ್ಯಾರಿ ಎಲ್ಲ ಈ ಥರ ವೇರ್ ಮಾಡಿ ಬಂದರೆ ಅದೊಂಥರ ಹೆಂಗಿದ್ರೂ ತುಂಬಾ ಚೆನ್ನಾಗೇ ಬರುತ್ತೆ. ಅಷ್ಟು ಚೆನ್ನಾಗಿ ಬರ್ತಾಯಿತ್ತು. ನಮ್ಮ ತಮ್ಮ ಸಿನಿಮೆಟಿಕ್ ಕ್ಲಿಪ್ಪಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿ ತೆಗ್ಕೊಡ್ತಾನೆ. ನಂದು ಪ್ರೆಗ್ನೆನ್ಸಿ ಟೈಮಲ್ಲಿ ಫಸ್ಟ್ ಒಂದು ಶೂಟ್ ಮಾಡಿದ್ವಿ, ವಿಡಿಯೋ ಮಾಡಿಕೊಟ್ಟಿದ್ದ, ಅವನೇ ಎಡಿಟ್ ಮಾಡಿ ಕೊಟ್ಟಿದ್ದು, ತುಂಬ ಚೆನ್ನಾಗಿ ಬಂದಿತ್ತು. ಅದನ್ನು ನಾನು ಅಪ್ಲೋಡ್ ಮಾಡಿದ್ದೀನಿ ಯೂಟ್ಯೂಬಲ್ಲಿ ಆಲ್ರೆಡಿ. ಅದನ್ನು ನಾನು ಚೆಕ್ ಮಾಡ್ತೀನಿ, ಇನ್ ಕೇಸ್ ಏನಾದರೂ ಇದ್ದರೆ ನಾನು ಶೇರ್ ಮಾಡ್ತೀನಿ. ಎಷ್ಟು ಚೆನ್ನಾಗಿ ಮಾಡಿಕೊಟ್ಟಿದ್ದ. ಸೊ ಹಾಗೆ ಇಲ್ಲಿ ವಿಡಿಯೋ ಎಲ್ಲ ಮಾಡಿಕೊಡ್ತಿದ್ದ. ನಾನು ಒಂದಷ್ಟು ವಿಡಿಯೋ ಕ್ಲಿಪ್ಪಿಂಗ್ಸ್ ಎಲ್ಲ ಅವಳದು ತೆಗೆದೆ. ಹಾಗೆ ಒಂದು ಫೋಟೋ ಕೂಡ ತೆಗೆದಿದ್ದೀನಿ. ಒಂದಷ್ಟು ಫೋಟೋಸ್ ನನಗೆ ಇಷ್ಟ ಆಗ್ಬಿಡ್ತು, ತೆಗೆದಿದ್ದು ತುಂಬ ಚೆನ್ನಾಗಿ ಬಂದಿದೆ. ಈ ಬ್ಯಾಕ್ ಸೈಡ್ ಹೂವು ಇರೋದು ಕೂಡ ಅದು ತುಂಬಾ ಲುಕ್ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು. ಈ ಪ್ಲೇಸ್ಗೂ ಒಂದು ಫೋಟೋಶೂಟ್ ಮಾಡೋದಕ್ಕೂ ಒಂದು ಒಳ್ಳೆ ಚೆನ್ನಾಗಿತ್ತು. ಒಳ್ಳೆ ಡಿಸಿಷನ್ನ ತೊಗೊಂಡಿದ್ದಾಯಿತು. ಯಾಕಂದರೆ ಸ್ವಲ್ಪ ಎಫರ್ಟ್ ಹಾಕಬೇಕಷ್ಟೇ. ಏನೇ ಆದರೂ ಒಂದು ಸ್ವಲ್ಪ ಎಫರ್ಟ್ ಹಾಕಿದ್ರೆ ಅದರ ಲೈಫ್ ಟೈಮ್ ಮೆಮೊರೀಸ್ನ ನಾವು ಕ್ರಿಯೇಟ್ ಮಾಡ್ಬೋದು. ಇವಾಗ ಆಗಲ್ಲ ಬಿಡು, ಸಾಕಾಯಿತು, ಇಂಟ್ರೆಸ್ಟ್ ಇಲ್ಲ, ಹಂಗೆ ಹಂಗೆ ಅಂದ್ಬಿಟ್ರೆ ತುಂಬಾ ನಾವು ಲೈಫಲ್ಲಿ ಮಿಸ್ ಮಾಡ್ಕೊಂಡ್ಬಿಡ್ತೀವಿ. ಇದೊಂದು ನಾನು ಕಲ್ತಿದ್ದೀನಿ. ಸೊ ಒಂದಷ್ಟು ಸ್ವಲ್ಪ ಎಫರ್ಟ್ ಹಾಕ್ಬಿಟ್ರೆ ಆಯಿತು. ನಮಗೆ ನಿಜವಾಗ್ಲೂ ಲೈಫ್ ಟೈಮ್ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅಷ್ಟು ಒಳ್ಳೊಳ್ಳೆ ಮೆಮೊರೀಸ್ನ ನಾವು ಕ್ರಿಯೇಟ್ ಮಾಡ್ಬೋದು. ಅವಾಗೆಲ್ಲ ಏನೂ ಇರಲಿಲ್ಲ. ನಮ್ಮ ಅಮ್ಮವ್ರದ್ದು ಮದುವೆ ಫೋಟೋ ಬೇಕು ಅದು ಅಂದರೆ ತುಂಬ ಹುಡುಕ್ಬೇಕಾಗುತ್ತೆ. ಇವಾಗೆಲ್ಲ ಎಷ್ಟೆಲ್ಲ ಇದೆ, ಎಷ್ಟಾಗುತ್ತೋ ಅಷ್ಟು ಮೆಮೊರೀಸ್ ಕ್ರಿಯೇಟ್ ಮಾಡಬೇಕಂತ ನನಗಿಷ್ಟ. ಸೊ ಹಾಗಾಗಿ ನಾನು ಎಲ್ಲೋದ್ರೂ ಅಷ್ಟು ಮೆಮೊರೀಸ್ ಕ್ರಿಯೇಟ್ ಮಾಡ್ತೀನಿ. ವ್ಲಾಗಿಂಗ್ ಮಾಡೋದು ಕೂಡ ಅದೇ ಮೇನ್ ರೀಸನ್ ಕೂಡ ಆಗಿರುತ್ತೆ. ಯಾಕಂದರೆ ಏನಾದ್ರು ನೋಡಿ 2 years ಬ್ಯಾಕ್ ನಾನು ಕ್ರಿಯೇಟ್ ಮಾಡಿ ವೀಡಿಯೋಸ್ ಎಲ್ಲ ನೋಡ್ತಾ ಇದ್ರೆ ಈಗಲೂ ಕೂಡ ತುಂಬ ಖುಷಿ ಆಗುತ್ತೆ, ಎಷ್ಟು ಬೇಗ ಬೆಳೆದ್ಬಿಟ್ಟಿದ್ದಾಳೆಲ್ಲ ಅಂತ. ಹಾಗೆ ಅಲ್ಲಿ ಒಬ್ಬರು ಬುಕ್ ಓದ್ತಾ ಇದ್ರು ಪಕ್ಕದಲ್ಲೇ ಕೂತ್ಕೊಂಡು. ಸೊ ಅನಿಸ್ತು, ಓಕೆ ಬುಕ್ ಕೊಟ್ಬಿಟ್ರೆ ಬುಕ್ ಓದೋ ಥರ ಮಾಡಿದ್ರೆ ಕಾನ್ಸೆಪ್ಟ್ ಎಷ್ಟು ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಅವ್ರ ಹತ್ರ ಹೋಗಿ ಕೇಳಿದೆ, ಕೊಟ್ಟರು. ಪಾಪ ಅದಕ್ಕೆ ಕೇಳಿದ ತಕ್ಷಣ ಕೊಟ್ಟರು. ಸೊ ಅದೊಂಥರ ಚೆನ್ನಾಗಾಯಿತು. ಅದೊಂದು ಲಾಸ್ಟಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಫೋಟೋ. ನಾನು ಕ್ಲಿಕ್ ಮಾಡಿರೋದು ನನಗೆ ಫೇವ್ರೇಟ್ ಫೋಟೋ ಅಂತ ಹೇಳ್ಬೋದು. ಹಾಗೆ ನಾನು ರೆಡಿ ಆಗಿದ್ದರೆ ನನಗೂ ಚೆನ್ನಾಗಿರ್ತಿತ್ತು, ನಾನು ಕಿರಣಿಯನ್ನ ಶೂಟ್ ಮಾಡಿಸ್ಬೋದಿತ್ತು ಅನಿಸ್ತು. ಬಟ್ ನೆಕ್ಸ್ಟ್ ಟೈಮ್ ಮಾಡಿಸೋಣ ಅಂತ ಅಂದ್ಕೊಂಡೆ. ನಾನಾಗಂತೂ ಫುಲ್ ಟಯರ್ಡ್ ಆಗಿಬಿಟ್ಟಿತ್ತು. ಅವಳು ಬಟ್ಟೆ ಬೇಡ ನನಗೆ ಬಿಸ್ತೀನಿ, ಶೆಕೆ ಅಂದರೆ ನಾವು ಮಧ್ಯಾಹ್ನ ಟೈಮ್ ಬಂದುಬಿಟ್ಟಿದ್ವಲ್ಲ, 1-2:30 ಹಂಗಾಗಿತ್ತು. ಸ್ವಲ್ಪ ಬಿಸಿಲು ಕೂಡ ಹಂಗೆ ಇತ್ತು, ನೋಡೋಕೆ ಹಿಂಗಿದೆ. ಬಟ್ ಜಾಸ್ತಿ ಶೆಕೆ ಥರ ಆ ಥರ ಫೀಲ್ ಆಗ್ತಾಯಿತ್ತು. ಪಾಪ ಅವಳು ಫಸ್ಟು ಮೇಲೆದು ಬ್ಲೌಸ್ ಥರ ಅದು ಬಿಚ್ಚಿದ್ಲು. ಆಮೇಲೆ ಅವಳಿಗೆ ಇರಿಟೇಟ್ ಆಗಿ ಇದು ಬಿಸ್ತೀನಿ ಅಂತ ಇದ್ಲು. ಪ್ಲಸ್ ಅವಳಿಗೆ ನಿದ್ದೆ ಬಂದುಬಿಟ್ಟಿತ್ತು ಫುಲ್ಲು. ಸ್ವಲ್ಪ ಹೊತ್ತಷ್ಟೇ ಸುಮ್ಮನೆ ಇದ್ಲು. ಆಮೇಲೆ ಸಖತ್ ನಿದ್ದೆ ಬಂದುಬಿಟ್ಟಿತ್ತು. ಆಟ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವು. ಸರಿ ಅಂದ್ಬಿಟ್ಟು ಬೇಗ ಫೋಟೋಶೂಟ್ ಎಲ್ಲ ಮುಗಿಸ್ಕೊಂಡು ಓಡ್ವಿ. ಸೊ ನಾನು ಹೇಳಿದ್ದು ಫೋಟೋ ಇದೇನೆ ನನಗೆ ಫೇವ್ರೇಟ್, ತುಂಬ ಚೆನ್ನಾಗಿತ್ತು. ಅವ್ರ ಮನೆಗೆ ಬಂದ್ವಿ. ಏನೋ ಫುಲ್ ಟಯರ್ಡಾಗಿ ಮಲ್ಕೊಂಡ್ಬಿಟ್ಟಿದ್ಲು. ಹಾಗೆ ನೆಕ್ಸ್ಟ್ ಡೇಗೆ ಎಲ್ಲ ತಾಂಬೂಲ ಎಲ್ಲ ಕೊಡೋಕ್ಕೆಲ್ಲ ಇರುತ್ತಲ್ಲ, ಎಲೆ ಅಡಿಕೆ ಎಲ್ಲ ಕೊಡೋಕ್ಕೆ. ಸೊ ಅದಕ್ಕೆ ಇಲ್ಲೇ ಮನೆ ಹೆಂಗಿದ್ರು ಗಿಡ ಎಲ್ಲ ಇದೆಯಲ್ಲ ಎಲೆದು, ಸೊ ಅದನ್ನೆಲ್ಲ ತೆಗೆದು ಎಲ್ಲ ವಾಶ್ ಮಾಡಿ ಇಡೋಣ ಅಂತ ರೆಡಿ ಮಾಡ್ಕೊತಾ ಇದ್ವಿ. ಏನು ಮಾಡತ್ತೀರಿ? ಉಡಿ ತುಂಬಕ್ಕಂತ ಕಡ್ಲಿ ಒಂದು ನೆನಪು ಹಾಕ್ಬೇಕು, ನೆನೆ ಹಾಕ್ಬೇಕು, ಅದರಿಂದ ನೆನಪು ಮಾಡು. ತಿನ್ನಕ್ಕೆ ಚೆನ್ನಾಗಿ.
ಹಾಗೆ ನನ್ನ ತಂಗಿದು ಮದುವೆ ವಿಡಿಯೋ ನೋಡೇ ಇರಲಿಲ್ಲ ನಾವು. ಆ್ಯಕ್ಚುಲಿ ಮದುವೆ ಆಗಿ 2.5 ವರ್ಷ ಹತ್ರ ಆಗಕ್ಕೆ ಬಂತು. ನಾನು ಇನ್ನೂವರೆಗೂ ನೋಡಿರಲಿಲ್ಲ, ಕಾಲನೇ ಕೂಡಿ ಬಂದಿರಲಿಲ್ಲ. ಯಾವಾಗ ಬಂದರೂ ಅರ್ಜೆಂಟಲ್ಲಿ ಹೋಗೋ ಥರ ಆಗ್ಬಿಡ್ತಾಯಿತ್ತು. ಸೊ ಹಾಗಾಗಿ ಇವಾಗ ನೋಡೋಣ ಅಂತ ನೋಡ್ತಾ ಇದ್ವಿ. ಅದೆಲ್ಲ ಒಂಥರ ಮೆಮೊರೀಸ್ ನೋಡಿ. ಬೆಳಿಗ್ಗೆ ಈ ಕಡೆ ಸೈಡ್ ಹುಬ್ಳಿ ಸೈಡೆಲ್ಲ ಸುರ್ಗಿ ನೀರು ಅಂತ ಹಾಕ್ತಾರೆ. ನಮಗೆ ಅದೆಲ್ಲ ಗೊತ್ತಿರಲಿಲ್ಲ. ಅರ್ಲಿ ಮಾರ್ನಿಂಗ್ 4 ಗಂಟೆಗೆ ಹಂಗೆ ತಲೆಗೆ ನೀರು ಹಾಕಿದ್ದು ಸುರ್ಗಿ ನೀರು ಅಂತಾರೆ. ನಾವಂತೂ ರಾತ್ರಿ ಎಲ್ಲ ಮಲ್ಗೆ ಇರಲಿಲ್ಲ, ಅಷ್ಟು ಟಯರ್ಡ್ ಆಗಿಬಿಟ್ಟಿತ್ತು. ಈ ಸಿರಿ ಮದುವೆ ಟೈಮಲ್ಲಿ ನಾನಂತೂ ರೆಡಿನೇ ಆಗಿರಲಿಲ್ಲ. ಆ ಥರ ಇತ್ತು. ಬಟ್ ಎಲ್ಲ ನೋಡ್ಕೊಂಡು ಕೂತ್ಕೊಂಡಿದ್ವಿ. ಸೊ ಇವಾಗ ಮೆಹಂದಿ ಹಾಕಕ್ಕೆ ಬರ್ತಾ ಇದ್ದಾರೆ. ಸಿರಿ ರೆಡಿ? ಒಂದು 2-3 ಅವರ್ ಕುತ್ಕೋಬೇಕು ಇವಾಗ. ಡಿಸೈನ್ ತೋರಿಸು, ಯಾವ ಸೆಲೆಕ್ಟ್ ಮಾಡಿದೆ ಅಂತ. ಈ ಡಿಸೈನಾ? ಸೊ ಇವಾಗ ಇದನ್ನು ಹಾಕ್ಸ್ಬೇಕಂತ ಬಂದಿರೋದು ಹಿಂಗೆ. ಚೆನ್ನಾಗೈತೆ. ಸಾಯಂಕಾಲ ಒಂದು 4 ಗಂಟೆ ಆಗಿತ್ತು. ಅಷ್ಟೊತ್ತಿಗೆ ಇಬ್ಬರು ಬಂದರು ಮೆಹಂದಿ ಹಾಕೋಕ್ಕೆ. ಸಿರಿ ಕೂಡ ಕುತ್ಕೊಂಡ್ಲು. ಸೊ ಇನ್ನೇನು ನೆಕ್ಸ್ಟ್ ಡೇನೇ ಸೀಮಂತ ಇರೋದಲ್ವ, ಸೊ ಮೆಹಂದಿ ನಡೀತಾ ಇತ್ತು. ನೋಡ್ರಿ, ಇಲ್ಲಿ ಮೆಹಂದಿ ಕಾರ್ಯಕ್ರಮ ನಡೆದಿದ್ರೆ ಇಲ್ಲಿ ಅಪ್ಪ ಮಗಳು ಇಬ್ಬರು ತಿಂತಾ ಇದ್ದಾರೆ. ನನಗೂ ಚಾ ಮಾಡ್ತಾ ಇದ್ದೀವಿ, ಮೆಹಂದಿ ನಡೀತಾ ಇದೆ. ತುಂಬ ಚೆನ್ನಾಗಿ ಆಗ್ತಾಯಿದ್ದು. ಸ್ಲೋ ಆಗಿ ಕುತ್ಕೊಬೇಕು, ತುಂಬ ಪೇಷನ್ಸಿಂದ ಇರಬೇಕು. ನನ್ನ ತಂಗಿಗೆ ಆಲ್ರೆಡಿ ಕಾಲೆಲ್ಲ ಸ್ವೆಲ್ಲಿಂಗ್ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಜಾಸ್ತಿ ಹೊತ್ತು ಕುತ್ಕೊಂಡ್ರೆ ತುಂಬ ದಪ್ಪ ಆಗಿಬಿಡುತ್ತೆ ಕಾಲೆಲ್ಲ. ಸೊ ಪ್ರೆಗ್ನೆನ್ಸಿ ಟೈಮಲ್ಲಿ ಕಾಮನ್ ಅದು. ಇನ್ನು ಹಿಂದೆ ಕೂಡ 2 ಕೈಗೂ ಹಾಕಬೇಕು. ಹಾಗೆ ಮದುವೆ ವೀಡಿಯೋ ಎಲ್ಲ ನೋಡ್ಕೊತ ಮೆಹಂದಿ ಎಲ್ಲ ನಡೀತಾ ಇತ್ತು. ಹಾಗೆ ಟೆರೆಸ್ ಮೇಲೆಲ್ಲ ರೆಡಿ ಮಾಡ್ತಾಯಿದ್ರು ಡೆಕೋರ್ ಎಲ್ಲ. ಸೊ ಎಲ್ಲ ಹಾಕೋಕ್ಕೆ ಶಾಮಿಯಾನೆಲ್ಲ ಹಾಕ್ಸಿರೋದು. ಸೊ ಒಂಥರ ಚೆನ್ನಾಗಿತ್ತು ಆ್ಯಕ್ಚುಲಿ. ತುಂಬ ಅಂದರೆ ಅಂದ್ಕೊಂಡಿದ್ದಕ್ಕಿಂತ ದೊಡ್ಡದಾಗಿ ಕಾಣ್ತಾ ಇತ್ತು. ಇನ್ನು ಇಯಾನ ಕೂಡ ಅವಳು ಮೆಹಂದಿ ಹಾಕ್ಸ್ಕೊಂತಿ ಅಂದ್ಬಿಟ್ಟು ಅವಳಿಗೆ ಒಂದು ಡಿಸೈನ್ ಕೂಡ ಸೆಲೆಕ್ಟ್ ಮಾಡಿದ್ದೆ. ತುಂಬ ಕ್ಯೂಟಾಗಿ ಚೆನ್ನಾಗಿತ್ತು. ಆ ಡಿಸೈನ್ ಅವ್ರಿಗೆ ಹೇಳಿದೆ, ಯೂನಿಕಾರ್ನ್ ಮತ್ತು ಆನೆ ಎಲ್ಲ ಇರೋ ಥರ ಎಲ್ಲ ತೋರಿಸಿದ್ದಕ್ಕೆ ಅದೇ ಥರ ಅವ್ರಿಗೆ ಆಗ್ತಾಯಿದ್ರು. ಎಷ್ಟು ಸೈಲೆಂಟಾಗಿ ಕೂತ್ಕೊಂಡಿದ್ಲು. ಹಾಕ್ಸ್ಕೊತಾಳೋ ಇಲ್ಲೋ ಅಂದ್ಕೊಂಡ್ಬಿಟ್ಟಿದೆ. ಬಟ್ ಪರವಾಗಿಲ್ಲ, ಅಂದ್ಕೊಂಡಿದ್ದಕ್ಕಿಂತ ಆರಾಮಾಗಿ ಸೈಲೆಂಟಾಗಿ ಕೂತ್ಕೊಂಡು ಹಾಕ್ಸ್ಕೊಂಡ್ಲು. ಏನು ಇರೋದು ಯೂನಿಕಾರ್ನ್? ಏನದು? ಅದು ರೈನ್ಬೋ. ಏನೇನು ಹಾಕ್ಸಿದೆ ಹೇಳ? ಆನೆ ಐತೆ ಅಂತ ನೋಡು. ಆನೆ ಅಲ್ಲ ಒಲೆ ಅಂತ ಅಯ್ಯೋ ಹಾಕಿನೇ ನೋಡಿ ಸಣ್ಣಕ್ಕಿಡ್ಲ ನಾನು ತಿಂಗಳು ನೋಡಿಯ. ಸಿರಿ ಮದುವೆ ಟೈಮಲ್ಲಿ ಯಾನ 11 ತಿಂಗಳು ಇದ್ದಿದ್ದು. ಅವಳು ಫುಲ್ ಆವಾಗ ಹೆಂಗೆ 11 ತಿಂಗಳು, ಬಟ್ ಫೀಡಿಂಗ್ ಕೂಡ ಮಾಡ್ತಾ ಇದ್ನಲ್ಲ ನಾನು. ಆವಾಗ ನನಗೆ ನಿಜ ಹೇಳ್ಬೇಕಂದ್ರೆ ರೆಡಿ ಆಗೋಕ್ಕೂ ಟೈಮ್ ಇರಲಿಲ್ಲ, ಇಂಟ್ರೆಸ್ಟ್ ಇರಲಿಲ್ಲ. ಆ ಥರ ಆಯಿತು. ನಿದ್ದೆನೇ ಇರ್ತಾ ಇರಲಿಲ್ಲ. ಫುಲ್ ಯಾವುದಕ್ಕೂ ಇಂಟ್ರೆಸ್ಟ್ ಇರಲಿಲ್ಲ ರೆಡಿ ಆಗೋದಕ್ಕೆ. ಅಳ್ತಾ ಇದ್ಲು ನೋಡಿ. ಅವಳು ಜಾಸ್ತಿ ಯಾವುದ್ರಲ್ಲೂ ಫೋಟೋದಲ್ಲಿಲ್ಲ, ಯಾವ ವೀಡಿಯೋದಲ್ಲೂ ಇಲ್ಲ, ಮಲ್ಕೊಂಡೇ ಇರ್ತಾ ಇದ್ಲು. ಕಿರಣ್ ಪಾಪ ಫುಲ್ ಅವ್ರ ಹತ್ರನೇ ಇದ್ದಿದ್ದು. ಸೊ ಹಾಗಾಗಿ ನನಗೊಂದಷ್ಟು ಮದುವೆ ಟೈಮಲ್ಲಿ ಓಡಾಡೋಕ್ಕೆ ಸ್ವಲ್ಪನಾದರೂ ಟೈಮ್ ಸಿಕ್ತು. ಆ ಟೈಮಲ್ಲಿ ಹೆಂಗಾಗ್ಬಿಡುತ್ತೆ ಅಂದರೆ ಕಷ್ಟ ಅಲ್ವಾ. ಸೊ ಫೀಡಿಂಗು ಮಾಡ್ತಾ ಇರ್ತೀವಿ, ತಿನ್ಸೋದು ಅದು ಎಲ್ಲ ಆಗೋದಿಲ್ಲ ಮದುವೆ ಟೈಮಲ್ಲಿ. ಆವಾಗಂತೂ ಸಖತ್ ಅಳ್ತಾ ಇದ್ಲು ಕೂಡ ಅವಳು. ಒಂದೇ ಥರನೂ ಕೊಡೋಕ್ಕೂ ಆಗೋಲ್ಲ ಚೌಟ್ರಿಲಿ. ಸೊ ಹಾಗೆ ಅಲ್ಲಿ ಅನ್ನ ಮತ್ತು ಬಿಸಿ ಬಿಸಿ ತುಪ್ಪ ಅದೆಲ್ಲ ತಿನ್ನಿಸಿದ್ದು ಅದೆಲ್ಲ ನೆನಪಿದೆ ನನಗೆ. ಸೊ ಇನ್ಸ್ಟೆಂಟ್ ಫುಡ್ಡು ಕೂಡ ಎಲ್ಲ ಮಾಡಿದ್ದು. ಸೊ ಯಾನ ಅಂತರೂ ಅಷ್ಟೊತ್ತು ಕೂತ್ಕೊಂಡು ಹಾಕ್ಸ್ಕೊತಾಳೆ ಅಂತ ಅಂದ್ಕೊಂಡಿಲ್ಲ. ತುಂಬ ಖುಷಿ ಆಯಿತು. ತುಂಬ ಅವತ್ತು ಅವಳಿಗೆ ಇಂಟ್ರೆಸ್ಟ್ ಜಾಸ್ತಿ ಬಂದಿತ್ತು, ಯಾವ ಥರ ಎಲ್ಲ ಆಗ್ತಾ ಇದ್ದಾರೆ ಅಂದ್ಬಿಟ್ಟು. ಅವ್ರು ಹಾಕೋದನ್ನ ನೋಡ್ತಾನೆ ಇದ್ಲು. ಮತ್ತು ಅವ್ರು ಹೇಳಿದ ಮಾತೆಲ್ಲ ಕೇಳ್ತಾ ಇದ್ಲು. ಸೈಲೆಂಟಾಗಿ ಕುತ್ಕೊಂಡ್ರೆ ಕುತ್ಕೊಳ್ಳೋದು, ಹೇಳೋದೆಲ್ಲ. ಅವಳು ಯಾವಾಗ ಹೆಂಗಿರ್ತಾಳೆ ಹೇಳೋಕ್ಕಾಗಲ್ಲ. ಬಟ್ ಅವಳಿಗೆ ತುಂಬ ಇಂಟ್ರೆಸ್ಟ್ ಬಂದಿರೋ ಅದೇ ರೀಸನ್ಗೆ ಆರಾಮಾಗಿ ಕುತ್ಕೊಂಡೆ ಚೆನ್ನಾಗಿ ಹಾಕ್ಸ್ಕೊಂಡ್ಲು. ಬಟ್ ಬರೀ ಫ್ರಂಟ್ ಅಷ್ಟೇ ಹಾಕ್ಸಿದ್ದು, ಬ್ಯಾಕ್ ಸೈಡ್ ಬೇಡ ಅಂತ. ಮತ್ತೆ ಸಾಕಾಗ್ಬಿಟ್ಟಿತ್ತು. ಅವಳು 1 ಗಂಟೆನೂ ಇಟ್ಕೊಂಡಿಲ್ಲ, ವಾಶ್ ಮಾಡುವಂತ ಅಳಗೆ ಸ್ಟಾರ್ಟ್ ಮಾಡಿದ್ಲು. ಇನ್ನು ಕಲರ್ ಬರುತ್ತೆ ಅಂದ್ಬಿಟ್ಟು ಸಕ್ಕರೆ ನೀರು ಎಲ್ಲ ಹಾಕ್ತಾ ಇರೋದು. ಅಂದರೆ ಕಲರ್ ಬರುತ್ತೆ ಅಂತಲ್ಲ, ಅದು ಉದ್ರೋಗ್ಬಾರ್ದು ಅನ್ನೋ ರೀಸನ್ಗೆ ಸಕ್ಕರೆ ನೀರು ಹಾಕೋದು. ಕಾಲು ಹಾಕೋದು. ನೀನ್ ಯಾಕೆ ಬಾಯ್ ತೆಗಿ? ನನಗೆ ಬಾಯಾರಿಕೆ ಆಗಿದೆಯಾ ಅಂತ ಕೇಳಿ ಕೈಗೆ ಮೆಹಂದಿ ಆಗಿತ್ತಲ್ವ. ಸೊ ಹೋಗಿ ಬಂದು ಅವಳೇ ಗ್ಲಾಸಲ್ಲಿ ಅವಳಿಗೆ ಎಟಕ್ಸುತ್ತೆ ಅಲ್ಲೊಂದು ಇಟ್ಟಿರೋದು ಟ್ಯಾಪ್ ಎಲ್ಲ. ಸೊ ಅಲ್ಲಿಂದ ಹೋಗಿ ಬಂದು ತೊಗೊಂಬಂದು ನೀರು ಕುಡಿಸ್ತಾ ಇದ್ಲು. ಎಷ್ಟು ಖುಷಿ ಆಗ್ತಿತ್ತು ನೋಡೋದಕ್ಕೆ. ಇನ್ನಲ್ಲಿ ಮೆಹಂದಿ ಎಲ್ಲ ಹಾಕ್ಸ್ಕೊಂಡ್ವಿ. ಹಾಗೆ ಮೇಲೆ ಟೆರೆಸ್ ಮೇಲೆ ಎಲ್ಲ ರೆಡಿ ಕೂಡ ಆಗಿತ್ತು, ಎಲ್ಲ ರೆಡಿ ಮಾಡಿದ್ರು. ಬ್ಯಾಗ್ ದೊಡ್ಡದಿದೆ.
ಸೊ ಇನ್ನು ಎಲ್ಲರೂ ಮೆಹಂದಿ ಎಲ್ಲ ಹಾಕ್ಸ್ಕೊಂಡಿದ್ದಾಯಿತು, ಹಾಗೆ ಮೇಲೆ ಎಲ್ಲ ಡೆಕೋರ್ ಎಲ್ಲ ಮಾಡಿದ್ದಾಯಿತು. ಇನ್ನು ರಿಟರ್ನ್ ಗಿಫ್ಟ್ ಎಲ್ಲ ಪ್ಯಾಕ್ ಮಾಡಿ ಇಟ್ಬಿಡೋಣ ಅಂತ ಮಾಡ್ತಾ ಇದ್ವಿ. ವೀಳ್ಯದೆಲ್ಲ ಇತ್ತಲ್ವ, ಅದು ಸಾಯಂಕಾಲನೇ ಎಲ್ಲ ಚೆನ್ನಾಗಿರೋದೆಲ್ಲ ಬಿಡಿಸಿ ವಾಶ್ ಮಾಡಿ ಒಂದು ಬಕೆಟಲ್ಲಿ ನೀರೆಲ್ಲ ಹಾಕಿ ಇಟ್ಟಿದ್ವಿ. ಸೊ ಇವಾಗ ಸಾಯಂಕಾಲಕ್ಕೆ ಒಂದು ಬ್ಯಾಗಿಗೆ ಅದಕ್ಕೆ ಮತ್ತು ಎಲೆ, ಅಡಿಕೆ, ಅರಿಶಿನ, ಕುಂಕುಮ, ಬಳೆ, ಬಾಳೆಹಣ್ಣು ಎಲ್ಲ ಸೇರಿ ಹಾಕಿ ಎಲ್ಲ ಎತ್ತಿ ಇಟ್ಕೋತಾ ಇದ್ವಿ. ಇದೇ ಥರ 2 ಚೀಲ ಎಲ್ಲ ಕುತ್ಕೊಂಡೆಲ್ಲ ಮಾಡಿ ಇಟ್ವಿ. ಇದೊಂದು ಎಲ್ಲ ಮಾಡಿಟ್ಬಿಟ್ರೆ ಒಂದು ಸಮಾಧಾನ ಇರುತ್ತೆ. ಇಲ್ಲಿ ನನ್ನ ತಂಗಿ ನೋಡಿ ವಿಡಿಯೋ ಮಾಡಿ ಅಂತ ಕೊಟ್ಟರೆ 3 ನಿಮಿಷ 2 ನಿಮಿಷವರೆಗೂ ಸ್ಲೋ ಮೋಷನ್ ಮಾಡ್ಕೊಂಡು ಕುತ್ಕೊಂಡಿದ್ದಾಳೆ. ನಾನು ಇವಾಗ ಎಡಿಟ್ ಮಾಡಬೇಕಾದ್ರೆ ನೋಡ್ತಾ ಇದ್ದೀನಿ, ಇದೇನು ಇಷ್ಟು ದೊಡ್ಡದಿದೆ ಲೆಂತ್ ಅಂತ ನೋಡಿದ್ರೆ ಕಂಪ್ಲೀಟ್ ವಿಡಿಯೋ ಎಲ್ಲ ಸ್ಲೋ ಮೋಷನ್ ಆಗಿಬಿಟ್ಟಿದೆ. ಸೊ ಅದೇ ಚೆನ್ನಾಗಿ ಏನು ಅದ್ರಲ್ಲಿ ಆ್ಯಕ್ಚುಲಿ ಮಾತಾಡ್ಕೊತ ಎಲ್ಲ ತುಂಬ ಹೆಲ್ಪ್ ಮಾಡಿದ್ಲು. ಇವಾಗ ನಾನು 3 ನಿಮಿಷನೂ ಹಂಗೆ ಹಾಕೋಕ್ಕಾಗಲ್ಲ, ಅದನ್ನೆಲ್ಲ ಫುಲ್ ಕಂಪ್ಲೀಟ್ ಟ್ರಿಮ್ ಮಾಡಿದ್ದೀನಿ. ಸೊ ಇನ್ನು ಫೈನಲಿ ಆಯಿತು, ಎಲ್ಲ ಸೆಟ್ ಎಲ್ಲ ಮಾಡಿದ್ದು. ಇನ್ನು ಮಲ್ಕೋಬೇಕು, ಬೆಳಿಗ್ಗೆ ಮತ್ತೆ ಬೇಗ ಎದ್ದೊಳಕ್ಕಿದ್ದು. ಇದ್ರಾಗೆ ಎಲೆ ಇದ್ರಲ್ಲೇ ಹಾಕಿಟ್ಬಿಡಲ್ಲ, ಇದ್ರ ಆಲ್ರೆಡಿ ಅರ್ಶಿನ ಕುಂಕುಮ ಐತೆ, ಜಸ್ಟ್ ಎಲೆ ಬಾಳೆಹಣ್ಣು ಅಷ್ಟೇ. ಎಲೆ ಬಾಳೆಹಣ್ಣು ಹಾಕ್ಬಿಡಲ್ಲ, 2 ಎಲೆ 1 ಬಾಳೆಹಣ್ಣ. 2 ಎಲೆ 1 ಬಾಳೆಹಣ್ಣು ಹಾಕ್ಬಿಡು. ಒಂದು ಕೊಟ್ರೆ ಇನ್ನೇನ್ ಮಾಡಿ ನಾನು ಸಾಕೊಳಪ್ಪ, ಅವ ಹಂಗೆ ಇಲ್ಲ ಹೆಂಗಿತ್ತು ಹಂಗೆ ಕಟ್ಟುತ್ತೆ. ಅದು ಕಟ್ಟಿದ್ದೀವಿ, ಕಳಗಿಟ್ರೆ ಅಣ್ಣ ಬಿಡ್ತಾವ. ಇಲ್ಲ ಇದೆ ಇನ್ನ ಬ್ಯಾಗ್ಸ್ ಅದಾವಲ್ಲ, ಮತ್ತೆ ಬೇಕಾಗ್ತೈತೆ ಫೋಲ್ಡ್ ಮಾಡಿ ಆ ಕಡೆ ಇಡು. ನಿನ್ ಮಗಂದೆಲ್ಲ ಫೋಲ್ಡ್ ಮಾಡಿ ಅಲ್ಲೋಡು, ಬಗ್ಗಿ ಎದ್ದು ಮಾಡೋದು. ಬಿಡು 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 ರಿಟರ್ನ್ ಗಿಫ್ಟ್ ಎಲ್ಲ ಹಾಕಿ ಎಲ್ಲ ಇಟ್ಟು ಇನ್ನು ಮಲ್ಕೊಳ್ಳೋದು ಅಷ್ಟೇ. ಮೆಹಂದಿ ಹಾಕಿ ಒಂದು 2 ಗಂಟೆ ಅಷ್ಟೇ ಇಟ್ಕೊಂಡಿದ್ದು. ಆಮೇಲೆ ವಾಶ್ ಮಾಡಿದ್ವಿ. ಏನೋ ಒಂಥರ ಇರಿಟೇಟ್ ಆಗ್ತಾಯಿತ್ತು, ಕೈಕಾಲು ಕಟ್ಟಾಗ್ದಂಗೆ. ಸೊ ಅದಕ್ಕೆ 2 ಗಂಟೆ ಇಟ್ಕೊಂಡು ಸಕ್ಕರೆ ನೀರೆಲ್ಲ ಹಚ್ಕೊಂಡಿದ್ವಿ. ಸೊ ಇನ್ನೇನು ಬಂದುಬಿಡುತ್ತೆ ಕಲರ್ ಇದೇನೋ ಆರಾಮಾಗಿ. ಸೊ ಅಷ್ಟೇ. ಇನ್ನು ನೆಕ್ಸ್ಟು ಸೀಮಂತ ವೀಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಲಾಸ್ಟ್ ವೀಡಿಯೋ ಕೂಡ ತುಂಬ ಒಳ್ಳೆ ರೆಸ್ಪಾನ್ಸ್ ಬಂದಿತ್ತು. ರೀಲ್ಸ್ ಕೂಡ ಅಷ್ಟೇ ಇನ್ಸ್ಟಾಗ್ರಾಮಲ್ಲಿ ತುಂಬ ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ದೀರಾ. ಆದಷ್ಟು ಬೇಗ ಸೀಮಂತ ವೀಡಿಯೋಸ್ ಕೂಡ ಶೇರ್ ಮಾಡ್ತೀನಿ. ಇನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ.